ನಮಸ್ಕಾರ ಕರ್ನಾಟಕ. ರವಿಚಂದ್ರನ್ ಅವರ ಹಾಡು ಪ್ರತಿ ಬಾರಿ ಜ್ಞಾಪಕ ಬರುತ್ತೆ. ಕಾರಣ ಇಷ್ಟೇನೆ, ಪ್ರಸಂಗಗಳು ಅದೇ ರೀತಿ ಇದೆ. ಒಂದು ಕಡೆ ಧರ್ಮಸ್ಥಳದಲ್ಲಿ ತನ್ನ ಮಗಳನ್ನು ಕಳ್ಕೊಂಡಂಥ ತಾಯಿ ಅಸಹಾಯಕಳಾಗಿ ತನ್ನ ಮಾತನ್ನು ನುಡಿದ್ರೆ ಈ ಪ್ರಕರಣಕ್ಕೆ, ಈ ಹತ್ಯಾಕಾಂಡಕ್ಕೆ ನ್ಯಾಯ ಸಿಗುತ್ತೆ ಅಂತ ಇಲ್ವೋ ಅಂತ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಅದೇ ಒಬ್ಬ ಮೇರು ನಟಿ ಇವತ್ತು ಮತ್ತೆ ಸುದ್ದಿಲಿದ್ದಾರೆ. ಓಕೆ, ಫಾರ್ ಒಬ್ಟೈನಿಂಗ್ ಒಬ್ಬ ಕೊಲೆಗಾರನ ಬಳಿ ಓಕೆ ಕಾಸ್ಟ್ಲಿ ಗಿಫ್ಟನ್ನು ತಗೊಳ್ಳೋಂಥ ವಿಚಾರದಲ್ಲಿ ಮತ್ತೆ ಕನ್ನಡದ ಮೇರು ನಟಿ ಮತ್ತೆ ಸುದ್ದಿಲಿದ್ದಾರೆ. ಎರಡೂ ವಿಚಾರಗಳು ವಿಭಿನ್ನ ಆದರೂ ಅಷ್ಟೇ ಸತ್ಯ. ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಸಮಾಜದಲ್ಲಿ ನೈತಿಕತೆಯನ್ನು ನಾವೆಲ್ಲ ಮರ್ತೋಗಿದ್ದೀರವ? ನಾನು ಪದೇ ನಾನು ಹೇಳ್ತಾ ಇರ್ತೀನಿ, ರವಿಚಂದ್ರನ್ ಅವರ ಆ ಶಾಂತಿ ಕ್ರಾಂತಿ ಹಾಡು ಪದೇ ಜ್ಞಾಪಕ ಬರ್ತೇನೆ. ನಡು ರಾತ್ರಿ ಸ್ವಾತಂತ್ರ್ಯ ಕೊಟ್ಟರೆ, ನೀವು ತಂದು ಬೀದಿಲಿ ಇಟ್ಟರೆ, ನಮ್ಮ ಊರು ಎಂದು ರಾಮ ರಾಜ್ಯವಾಗದು. ಎಲ್ಲಾಗತ್ತೆ ರೀ? ಜವಾಬ್ದಾರಿಯಿಂದ ನಡ್ಕೊಳ್ಬೇಕಾದಂಥ ವ್ಯಕ್ತಿಗಳು, ಸಮಾಜಕ್ಕೆ ಒಂದು ಐಕಾನ್ ಆಗಿರೋಂಥ ವ್ಯಕ್ತಿಗಳು ಈ ರೀತಿ ನಡ್ಕೊಂಬಿಟ್ರೆ, ಹೇಳಿದ್ನಲ್ಲ, ಐ ಮೀನ್ ಇಟ್ಸ್ ಸೋ ಡಿಸ್ಟರ್ಬಿಂಗ್. ನಮಗೆ ಎಷ್ಟು ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತಂದರೆ,